ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಬೆಳ್ಳಿ ತೆರೆ ಮೇಲೆ ಮಿಂಚೋದಕ್ಕೆ ಇನ್ನು 3 ದಿನ ಬಾಕಿ ಇರುವಾಗಲೇ ಹೊಸಕೋಟೆಯಲ್ಲಿ ಡಿ ಬಾಸ್ ಅಭಿಮಾನಿಗಳ ಅಬ್ಬರ ಜೋರಾಗಿ ಸಿನಿಮಾಕ್ಕೆ ಪ್ರಚಾರ ಮಾಡಿ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದ್ದಾರೆ. ಹೊಸಕೋಟೆ ದರ್ಶನ್ ತೂಗುದೀಪ್ ಅಭಿಮಾನಿ ಬಳಗದ ದಚ್ಚುರಾಜ್, ಚೇತನ್, ಮುರಳಿ, ಮಧು ಸೇರಿದಂತೆ ಅವರ ಅಪಾರ ಅಭಿಮಾನಿಗಳು ಹೊಸಕೋಟೆ ಉಪ್ಪಾರಳ್ಳಿ ಕಾಟೇರಮ್ಮನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮುತ್ತೈದೆಯರಿಗೆ ಬಾಗಿನ ನೀಡಿ ದರ್ಶನ್ ಕಟೌಟ್ಗೆ ಹಾಲಾಭಿಷೇಕ ಮಾಡಿ ಬೃಹತ್ ಹಾರವನ್ನು ಹಾಕುವ ದರ್ಶನ್ ಡೆವಿಲ್ ಸಿನಿಮಾ ಯಶಸ್ವಿಯಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಬನ್ನಿ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೋಡೋಣ. ಹೊಸಕೋಟೆ ತಾಲೂಕಿನ ಉಪ್ಪಾರಳ್ಳಿ ಆಲ್ಪನಹಳ್ಳಿ ಸಮೀಪ ಇರತಕ್ಕಂಥ ಐತಿಹಾಸಿಕವಾದ ಕಾಟೇರಮ್ಮ ದೇವಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮುತ್ತೈದೆಯರಿಗೆ ಬಾಗಿನವನ್ನು ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಬುಲೆಟ್ ಪ್ರಕಾಶ್ ಅವರ ಪುತ್ರ ರಕ್ಷಕ್ ಬುಲೆಟ್ ಅವರು ಕೂಡ ಆಗಮಿಸಿದ್ದು, ಹೊಸಕೋಟೆಯಲ್ಲಿ ಉದ್ಯಮಿಗಳು, ಸಮಾಜ ಸೇವಕರಾದ ಚೇತನ್ ರವರು, ಹಾಗೆ ತೂಗುದೀಪ ದರ್ಶನ್ ಅಭಿಮಾನಿ ಬಳಗದ ಅಧ್ಯಕ್ಷರಾದ ದಚ್ಚುರಾಜ್, ಮುರಳಿ, ಮಧು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕಾಟೇರಮ್ಮ ತಾಯಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ದರ್ಶನ್ ರವರ ಭಾವಚಿತ್ರವನ್ನು ಪಾದದ ಮೇಲಿಟ್ಟು ಆಶೀರ್ವಾದವನ್ನು ಬೇಡಿ ದರ್ಶನ್ ಮೇಲಿರುವ ಆರೋಪ ಮುಕ್ತವಾಗಲಿ, ಹಾಗೆಯೇ 11ನೇ ತಾರೀಕಿನಂದು ಪ್ರಾರಂಭಗೊಳ್ಳುತ್ತಿರುವ ತೆರೆ ಮೇಲೆ ಬರುತ್ತಿರುವ ಡೆವಿಲ್ ಸಿನಿಮಾ ಯಶಸ್ವಿ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದಾರೆ. ಕಾಟೇರಮ್ಮ ತಾಯಿಗೆ ಪೂಜೆಯನ್ನು ಸಲ್ಲಿಸಿ ತಾಯಿಗೆ ಕುರಿಯನ್ನು ಬಲಿ ಕೊಡುವ ಮುಖಾಂತರವಾಗಿ ಡಿ ಬಾಸ್ ಅವರ ಮೇಲಿನ ಕಳಂಕ ಅಳೆದು ಹೋಗಲಿ, ಹಾಗೆ ಡೆವಿಲ್ ಸಿನಿಮಾ ಯಶಸ್ವಿಯಾಗಲಿ, 100 ದಿನ ಸಿನಿಮಾ ನಡೆದು ಪ್ರೇಕ್ಷಕರ ಮನ ಗೆಲ್ಲಲಿ ಅಂತೇಳಿ ಹಾರೈಸಿದ್ದು, ಇದೇ ಸಂದರ್ಭದಲ್ಲಿ ರಕ್ಷಕ್ ಬುಲೆಟ್ ರವರು ಹಾಗೆ ದಚ್ಚುರಾಜ್ ಅವರು ಮಾತನಾಡಿ, ಈಗಾಗಲೇ ಟಿಕೆಟ್ಗಳೆಲ್ಲ ಸೋಲ್ಡ್ ಔಟ್ ಆಗಿದ್ದು ಸಿನಿಮಾ ತೆರೆ ಮೇಲೆ ಮಿಂಚೋದಕ್ಕೆ 2 ದಿವಸ ಬಾಕಿ ಇದೆ. ಎಲ್ಲ ಅಭಿಮಾನಿಗಳು ಶಾಂತ ರೀತಿಯಿಂದ ಸಿನಿಮಾವನ್ನು ನೋಡೋಣ, ದರ್ಶನ್ ಬಾಸ್ಗೆ ಶುಭವನ್ನು ಕೋರೋಣ ಅಂತ ಹೇಳ್ತಾ, ಏನು 11ನೇ ತಾರೀಕು ಸಿನಿಮಾ ಪ್ರಾರಂಭ ದಿನದಂದು ಹೊಸಕೋಟೆಯಿಂದ ಕಾರು ಮತ್ತು ಆಟೋ, ಬೈಕು ರ್ಯಾಲಿಯನ್ನು ಕೂಡ ಹಮ್ಮಿಕೊಂಡಿದ್ದು ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಭಾಗವಹಿಸಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ರಕ್ಷಕ್ ಬುಲೆಟ್ ರವರನ್ನು ಕೂಡ ತೂಗುದೀಪ್ ದರ್ಶನ್ ಅಭಿಮಾನಿ ಬಳಗದಿಂದ ಸನ್ಮಾನಿಸಿದ್ದು ಅಲ್ಲದೆ ಮುತ್ತೈದೆಯರಿಗೆ ಬಾಗಿನವನ್ನು ನೀಡಿ ಮುತ್ತೈದೆಯರಿಂದ ದರ್ಶನ್ ರವರಿಗೆ ಆಶೀರ್ವಾದವನ್ನು ಕೂಡ ಕೊಡಿಸಿದ್ದಾರೆ. ಹಾಗೇ ರೀ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹೊಸಕೋಟೆನಲ್ಲಿ ಡೆವಿಲ್ ಪ್ರಮೋಷನ್ಸ್ ಮಾಡ್ತಿದ್ದೀವಿ. ತುಂಬ ಖುಷಿ ಕೊಡ್ತದೆ. ಯಾಕೆ ಅಂತಂದರೆ ಇನ್ನೊಂದು 2 ದಿನದಲ್ಲಿ ಸ್ಕ್ರೀನ್ ಮೇಲೆ ನೋಡ್ತೀವಿ ಬಾಸ್ನ. ಇವಾಗ ಟ್ರೈಲರ್ ಆಗಿರಲಿ, ಸಾಂಗ್ಸ್ ಆಗಲಿ, ಪ್ರತಿಯೊಂದು ಸೂಪರ್ ಡೂಪರ್ ಹಿಟ್ ಆಗಿದೆ. ಅದೇ ರೀತಿ ಪ್ರೀ ಬುಕ್ಕಿಂಗ್ಸ್ ಬಿಟ್ಟಾಗ ಎಲ್ಲ ಕಡೆ ಟಿಕೆಟ್ಸ್ ಹೌಸ್ಫುಲ್ ಆಗಿದೆ. ತುಂಬ ಖುಷಿ ಕೊಡ್ತಿದೆ. ಇವತ್ತು ಹೊಸಕೋಟೆನಲ್ಲಿ ಮರಿ ಹೊಡೆದು ತಾಯಿಗೆ ಪೂಜೆ ಮಾಡಿ ಮತ್ತು ಎಲ್ರಿಗೂ ಬಾಗ್ನ ಕೊಡೋ ಥರ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ರು ನಮ್ಮ ಮುರಳಿ ಅವರು. ಒಳ್ಳೆಯದಾಗಲಿ. ಇನ್ನು ದೊಡ್ಡ ಮಟ್ಟದಲ್ಲಿ ಮುಂದಿನ ದಚ್ಚು ಅವರು ಮತ್ತು ಎಲ್ಲ ಯಂಗ್ಸ್ಟರ್ಸ್, ಎಲ್ಲ ಹುಡುಗರೆಲ್ಲ ಬಾಸ್ ಅಭಿಮಾನಿಗಳ ಸಂಘದ್ದು ಒಂದು ಸಂಘ ಕಟ್ಕೊಂಡಿದ್ದಾರೆ ಇಲ್ಲಿ. ಶ್ರೀ ದರ್ಶನ್ ತೂಗುದೀಪ ಅಭಿಮಾನಿಗಳ ಬಳಗ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಟೀಮು. ಎಲ್ಲರೂ ದಯವಿಟ್ಟು ಡಿಸೆಂಬರ್ 11ನೇ ತಾರೀಕು ಸಿನಿಮಾ ನೋಡಿ ಎಂಜಾಯ್ ಮಾಡೋಣ. ಇಲ್ಲಿ ಯಾವುದೇ ಫ್ಯಾನ್ಸ್ ವಾರು ಮತ್ತೊಂದು ಅದು ಇದೆ ಎಂಥದ್ದು ಇಲ್ಲ. ಎಲ್ಲರೂ ಬರೋಣ, ಎಲ್ಲರೂ ಸಿನಿಮಾ ನೋಡೋಣ, ಎಲ್ಲರೂ ಎಂಜಾಯ್ ಮಾಡೋಣ. ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟ್ರಲ್ಲಿ ಸಿಗೋಣ. ಅದೇ ರೀತಿ ನಾವೊಂದು ನಮ್ಮ ರಕ್ಷಕ್ ಅವ್ರನ್ನ ನಮ್ಮ ಹೊಸಕೋಟೆಗೆ ಬರಬೇಕು ಅಂತ ರಿಕ್ವೆಸ್ಟ್ಗೆ ನಮ್ಮ ಸೇತು ಬ್ರದರ್ಗೆ ಫೋನ್ ಮಾಡಿದ್ವಿ. ಬ್ರದರ್ ಒಂದೇ ಒಂದು ನಿಮಿಷ ಕಾನ್ಫರೆನ್ಸ್ ತೊಗೊತೀನಿ ಅಂತೇಳಿ ಒಂದೇ ಮಾತಲ್ಲಿ, ನಾನು ಬಾಸ್ ಕಾರ್ಯಕ್ರಮ ಅಂತಂದರೆ ನಾನು ಅಲ್ಲಿಗೆ ಬರ್ತೀನಿ, ಯಾವುದೇ ಕಾರಣಕ್ಕೂ ರಿಕ್ವೆಸ್ಟ್ ಎಲ್ಲ ಬೇಡ ಅಂತೇಳಿ ಒಂದೇ ಮಾತಲ್ಲಿ ಮಾತು ಕೊಟ್ಟಿರೋದು. ಮತ್ತು ನಾವು ಪದೇ ಏನು ರಿಕ್ವೆಸ್ಟ್ ಮಾಡಲಿಲ್ಲ. ಸೇತು ಬ್ರದರ್ ಒಂದು ಮಾತು ಹೇಳಿ ನಮ್ಮ ಕಾನ್ಫರೆನ್ಸ್ ತೊಗೊಂಡಿದ್ದ ತಕ್ಷಣ ಅವರು ಬಂದುಬಿಟ್ರು. ಅದೇ ರೀತಿ ನಮ್ಗೆ ಇವಾಗ ಏನು ಬಾಸ್ಗೆ ಅವರು ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಅವ್ರದ್ದು ಯಾವುದೇ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಸಪೋರ್ಟ್ ಆಗಿರ್ತೀವಿ ಅಂತ ಈ ಮೂಲಕ ತಿಳಿಸ್ಕೊಡ್ತೀವಿ. ಈಗಾಗಲೇ ನಾವು ಇದೊಂದು ಬಾಗಿನ ಕಾರ್ಯಕ್ರಮ, ಮರಿ ಹೊಡೆಯೋ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡಿದೆ. ಈಗ 11ನೇ ತಾರೀಕು ಕಾರ್ ಜಾಥಾ ಮತ್ತು ಬೈಕ್ ಜಾಥಾ ಇರುತ್ತೆ. ಮತ್ತು ಇನ್ನೊಂದು ಬಾರಿ ಅನ್ನ ಸಂತರ್ಪಣೆ ಇರುತ್ತೆ. ಇವತ್ತು ಮಧ್ಯಾಹ್ನ 1 ಗಂಟೆಗೆ ಬಿರಿಯಾನಿ ಇರುತ್ತೆ. ಇದೆಲ್ಲ ಕಾರ್ಯಕ್ರಮಗಳು ಮುಗಿಸ್ಕೊಂಡು ನಮ್ಮ ಬಾಸ್ಗೆ ಒಳ್ಳೇದಾಗಲಿ ಅಂತ ಮತ್ತೊಮ್ಮೆ ಬೇಕಾದ್ರೆ ಕಾಟೇರಮ್ಮನ ದೇವಸ್ಥಾನದಲ್ಲಿ ಮತ್ತೆ ಬಂದು ಪೂಜೆ ಮಾಡಿಸೋಣ ಅಂತ ಈ ಮೂಲಕ ಕೇಳ್ಕೊತೀವಿ. ಎಲ್ಲ ನಮ್ಮ ಶ್ರೀ ದರ್ಶನ್ ತೂಗುದೀಪ ಅಭಿಮಾನಿ ಬಳಗದ ಸಂಘದ ಎಲ್ಲ ಹುಡುಗರಿಗೂ ತುಂಬ ಹೃದಯದ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್ ಅಣ್ಣ ಎಲ್ಲರಿಗೂ.